ಸಮಸ್ತ ಕರ್ನಾಟಕ ಜನತೆಗೆ ಕನ್ಸ್ಯೂಮರ್ ಭಾರತ್ ನ್ಯೂಸ್ಗೆ ಸ್ವಾಗತ. ನಾನು ನಿಮ್ಮ ರೋಹಿಣಿ ಚೌಹಾಣ್. ಇಂದು ದಿನಾಂಕ 7/11/2025 ಜಮಖಂಡಿ ತಾಲೂಕಿನ ಸಿದ್ದಾಪುರ ಗ್ರಾಮದಲ್ಲಿ ರೈತರಿಂದ ರಸ್ತೆ ತಡೆ. ಹೌದು, ಕಬ್ಬು ಬೆಳೆಗಾರರ ವಿವಿಧ ಬೇಡಿಕೆಗಳನ್ನು ಈಡೇರಿಸಲು ಸರ್ಕಾರಕ್ಕೆ ಮತ್ತು ಸಕ್ಕರೆ ಕಾರ್ಖಾನೆಗಳ ವಿರುದ್ಧ ರೈತರು ಬೀದಿಗಿಳಿದು ರಸ್ತೆ ತಡೆ ಪ್ರತಿಭಟನೆ ಮುಂಜಾನೆ 9 ಗಂಟೆಗೆ ಪ್ರಾರಂಭ ಮಾಡಿದರು. ಈ ಸಂದರ್ಭದಲ್ಲಿ ಸಿದ್ದಾಪುರ ಗ್ರಾಮದ ರೈತರಾದ ದುಂಡಪ್ಪ ಜೀರ್ಗಾಳ್, ರೈತ ಸಂಘ ರಾಜ್ಯ ಸಮಿತಿಯ ಸದಸ್ಯರು ಮಾತನಾಡಿದರು. ಬಿಒ ರಿಪೋರ್ಟ್ ಎಂಆರ್ ತಳಗೇರಿ, ಕೆವಿ ತಳಗೇರಿ, ಕನ್ಸ್ಯೂಮರ್ ಭಾರತ್ ನ್ಯೂಸ್, ಬಾಗಲಕೋಟ್. ರೈತರ ಪರವಾಗಿ ಸರ್ಕಾರ ನಿಂತ್ಕೊಳ್ಳಲೇಬೇಕು. ಬೇಕೇ ಬೇಕು, ಬೇಕೇ ಬೇಕು. ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ ಇದು ಸುಮಾರು 8 ದಿನದಿಂದ ಗುರ್ಲಾಪುರ ಕ್ರಾಸ್ ನಲ್ಲಿ ರೈತ ಪರವಾಗಿ ಕಬ್ಬಿನ ಬಿಲ್ಲಿಗೆ ಚಳವಳಿ ನಡೀತಾ ಇದೆ. ಅದಕ್ಕೋಸ್ಕರ ಅವ್ರಿಗೆ ಬಿಲ್ ಕೊಡಿಸುವಂತ ಕೆಲಸನ ಸರ್ಕಾರಕ್ಕೆ ಮಧ್ಯಸ್ಥಿಕೆ ವಹಿಸಬೇಕಂತೇಳಿ ನಿರಂತರವಾಗಿ ಈ ಚಳವಳಿ ಇಡೀ ರಾಜ್ಯಾದ್ಯಂತ ನಡೀತಾ ಐತಿ. ಈ ಫ್ಯಾಕ್ಟರಿ ಮಾಲೀಕರು 3,200 ಬಿಟ್ಬಿಟ್ಟು ಅದ್ರ ಮುಂದೆ ಆಗೋದಿಲ್ಲ ಅಂತ ಹೇಳಕತ್ತಾರೋ. ಅದಕ್ಕೆ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಮಧ್ಯಸ್ಥಿಕೆ ವಹಿಸಿ ರೈತರ ಪರವಾಗಿ ನಿಂತ್ಕೋಬೇಕಂತೇಳಿ ಅವರಲ್ಲಿ ಮನವಿ ಮಾಡ್ಕೋತಾ ಇದ್ದೀನಿ. ದುಂಡಪ್ಪ ಜೀರ್ಗಾಳ್, ಸಿದ್ದಾಪುರ. ಇದು ಇಡೀ ರಾಜ್ಯಾದ್ಯಂತ ಕರೆ ಕೊಟ್ಟಿದ್ದೀವಿ. ಹೆದ್ದಾರಿ ಬಂದಿತ್ತು. CM ಸಾಹೇಬರು 2 ದಿನ ಅದನ್ನ ಮುಂದೆ ಹಾಕ್ರಿ, ನಾನು ಕೇಂದ್ರ ಜೊತೆ ಮಾತಾಡ್ಬಿಟ್ಟೆ, ಬೆಂಬಲ ಬೆಲೆ ಘೋಷಣೆ ಮಾಡ್ತೀವಿ ಅಂತ ಹೇಳಿದಾರು. ನಮ್ಗೆ ಸರ್ಕಾರ ಮೇಲೆ ನಂಬಿಕೆ ಐತಿ. ಆ ನಂಬಿಕೆ ಅವ್ರು ಕಳ್ಕೋಬಾರ್ದನ್ನೋ ಮಾತನ್ನ ಅವ್ರಿಗೆ ಎಚ್ಚರಿಕೆ ಕೊಡ್ತಾ ಇದೀವಿ. ಆದಷ್ಟು ಬೇಗನೆ ಘೋಷಣೆ ಮಾಡಿಬಿಡ್ಬೇಕಂತೇಳಿ ಮನವಿ ಮಾಡ್ಕೊತಾ ಇದೀನಿ. ಇದು ಒಂದು 6 ಗಂಟೆವರೆಗೂ ಇಲ್ಲಿ ಚಳವಳಿ ನಡೀತೈತಿ. ಆಮೇಲೆ ವೇದಿಕೆ ಐತಿ. ಮುದೋಳ್ಕರ ಹೋಗ್ತೀವಿ, ಇಲ್ಲ ಚಿಕ್ಕಲ್ಕಿ ಕ್ರಾಸ್ ಅಲ್ಲಿಯಾರ ಹೋಗ್ತೀವಿ, ಇಲ್ಲ ಗುರ್ಲಾಪುರ ಕ್ರಾಸಿಗಾರ ಹೋಗ್ತೀವಿ. ರೈತರು ಎಲ್ಲ ಒಕ್ಕಟ್ಟಾಗಿದ್ದೀವಿ ಅನ್ನುವಂತ ಮಾತನ್ನು ಹೇಳ್ತಾ ಇದ್ದೀನಿ ಈ ಸಂದರ್ಭ. ರೈತ ಮುಖಂಡ ಬಸವಂತ ಕಾಂಬಳೆ ಅವರು ಮುತ್ತಪ್ಪ ಕುಮಾರ್ ಅವರು ಈಗಾಗಲೇ ಹೇಳಿಕೆ ಕೊಟ್ಟಾರ. 3 ಗಂಟೆಗೆ ಮುದೋಳದಲ್ಲಿ ವೇದಿಕೆ ಹಾಕಿ ವೇದಿಕೆ ಮುಖಾಂತರ ರೈತರಿಗೆ ನಾವು ಎಲ್ಲ ಅನುಕೂಲದ ತರ ಮಾಡುವಂತ ಸರ್ಕಾರ ಕೃಷಿ ಮುಗಿಸೋ ಕೆಲಸ ಅಲ್ಲಿ ಮುದೋಳ ಸಂಗುಡಾನ್ ಸರ್ಕಲ್ದಾಗ ವೇದಿಕೆ 3 ಗಂಟೆಗೆ ಕರೆದಾರ. 3 ಗಂಟೆಗೆ ಕರೆದ ನೀವು ಅಡ್ವಾನ್ಸ್ ಆಗಿ ಇಟ್ಲು ಜಲ್ದಿ ಯಾಕೆ ಚಾಲು ಮಾಡ್ರಿ? ಏನ್ ಚಾಲೂ ಮಾಡಿದ್ದೀವಿ? ಇಡೀ ರಾಜ್ಯಾದ್ಯಂತನ ಐತ್ರಿ ಚಳವಳಿ. ಯಾಕೆ ಬಂದ್ ಮಾಡಿದ್ವಿ ಅಂದ್ರೆ ಸರ್ಕಾರ ನಮ್ಮ ವಿಷಯವಾಗಿ ಚರ್ಚೆ ಮಾಡ್ಲಿ ಅನ್ನೋ ಸಲುವಾಗಿ ಅವರು ಮುದೋಳ ತಾಲೂಕಿನವ್ರು ಏನ್ ಮಾಡ್ಯಾರು, ಹಳ್ಳಿಗಳಾಗ ಮಾಡಿದಾರು, ಸಾಯಂಕಾಲ ಏರ್ಪಾಟ್ ಮಾಡ್ತಿದಾರು. ಅಂದ್ರೆ ಈ ಧರಣಿ ಕುಂಡ್ರುವಂತದ್ದು ಒಂದು ಸಿಚುವೇಶನ್ ಆಗ್ತೈತೆ ಸಾಯಂಕಾಲ. ಅದಕ್ಕೆ ಹಿನ್ನೆಲೆ ಎಲ್ಲಾ ತರ ಆದಂತ ರೈತರನ್ನಾಗ್ಲಿ ಅಡಿಗೆದಾಗ್ಲಿ ಕ್ರೋಢೀಕರಣ ಮಾಡ್ಕೋಬೇಕಾಗತಿ. ಆ ಉದ್ದೇಶದಿಂದ ಅವರು ಚಳವಳಿನ ರೂಪರೇಷೆಗಳನ್ನ ಬದಲಾವಣೆ ಮಾಡಿಬಿಟ್ಟು ಅವ್ರು 3 ಗಂಟೆಗೆ ಸ್ಟಾರ್ಟ್ ಮಾಡ್ತಾರೋ. ಸೊ ನಾವು ಜಮಖಂಡಿ ತಾಲೂಕಲ್ಲಿ ಆಗ್ಲಿ, ಇಡೀ ಬೆಳಗಾವಿ ಜಿಲ್ಲಾ ಆಗ್ಲಿ, ಬಾಗಲಕೋಟೆ, ಬಿಜಾಪುರ, ಹಾವೇರಿ, ಮಂಡ್ಯ ಆಗ್ಲಿ, ನಾವು ಇಡೀ ರಾಜ್ಯಕ್ಕೆ ಬಿಸಿ ಮುಟ್ಟಿಸುವಂತ ಕೆಲಸನ ಈ ಸ್ಟೇಟ್ ಹೈವೇನ ಬಂದ್ ಮಾಡ್ತಾ ಇದೀವಿ. ಅವರು ಸಾಯಂಕಾಲ ನಾವು ಮುದೋಳಕ್ಕೆ ಹೋಗಿ ಅವ್ರ ಜೊತೆ ಸೇರ್ಬಿಟ್ಟು ಒಂದು ರಾಜ್ಯ ಸರ್ಕಾರಕ್ಕಾಗ್ಲಿ ಕೇಂದ್ರ ಸರ್ಕಾರಕ್ಕಾಗ್ಲಿ ಬಿಸಿ ಮುಟ್ಟಿಸುವಂತ ಕೆಲಸನ ನಾವು ಮಾಡ್ತೀವಿ. ವಿದ್ಯಾರ್ಥಿಗಳಿಗೆ, ಮೆಡಿಕಲ್ ಇಶ್ಯೂ ಇದ್ದವ್ರಿಗೆ, ಮತ್ತೆ ಹಾಲಿನ ಗಾಡಿ, ನೀರಿಂದು ಎಮರ್ಜೆನ್ಸಿ ಏನೋ ಬಂದ್ರೆ ಅವ್ರು ನಾವು ಬಿಡ್ತಾ ಇದೀವಿ. ಅದು ಗಡದನ್ನ ಅವ್ರು ಕಲಿಸಿದಂತ ಒಂದು ಶಿಸ್ತಿನ ಸಿಪಾಯಿಗಳು ನಾವು, ನಂಜನ ಸ್ವಾಮಿ ಅವರ ಶಿಸ್ತಿನ ಸಿಪಾಯಿಗಳು ನಾವು. ಈ ರೀತಿ ತತ್ವ ಸಿದ್ಧಾಂತಗಳನ್ನ ನಮ್ಗೆ ಅರಿವೈತಿ. ನಾವು ಆ ತರ ಎಮರ್ಜೆನ್ಸಿ ಏನೋ ಬಂದ್ರೆ ಅವ್ರಿಗೆ ನಾವು ಚಳವಳಿ ಎಷ್ಟೇ ದೊಡ್ಡದಾದ್ರೂ ನಾವು ಅವ್ರಿಗೆ ಬಿಡುಗಡೆ ಮಾಡ್ತಾ ಇದ್ದೀವಿ. ಮೀಡಿಯಾದವ್ರಿಗೆ ಅವರು ನಮ್ಮ ಪರವಾಗಿ ಇಡೀ ದೇಶಾದ್ಯಂತ ಅವರು ಸುದ್ದಿ ಮೂಡಿಸ್ತಾರೋ. ಅವರಿಂದಾನೇ ಇಷ್ಟೊಂದು ಎಲ್ಲಾ ದೇಶಾದ್ಯಂತ ಇದು ಅವರೊಂದು ಶಕ್ತಿ ನಮಗೆ. ಹಿಂಗಾಗಿ ಬಿಟ್ಟು ಅವರು ಪ್ರಚಾರ ಮಾಡ್ತಾರೋ. ಅವ್ರಿಗೆ ಯಾವುದೇ ರೀತಿಯಿಂದ ತಡೆ ಇಲ್ಲ. ಅವ್ರನ್ನೆಲ್ಲ ಬಿಡುಗಡೆ ಮಾಡ್ತಾರೆ. ದುಂಡಪ್ಪ ಜೀರ್ಗಾಳು, ರಾಜ್ಯ ಸಮಿತಿ.